ಹಾಯ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಒಂದು ಬ್ರೇಕ್ಫಾಸ್ಟ್ ಬಗ್ಗೆ ಮಾತಾಡೋಣ. ಬ್ರೇಕ್ಫಾಸ್ಟಲ್ಲಿ 3 ಸ್ಟೆಪ್ಸ್ ಇದೆ. ನಂಬರ್ 1, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು. ಸೊ ಅಂದರೆ ಅತಿ ಕಾರ್ಬೋಹೈಡ್ರೇಟ್ ಉಳ್ಳ ತಿಂಡಿ. ಅಂದರೆ ನಾವು ಏನು ತಿಂತಾ ಇದೀವೋ, ನಾವು ತುಂಬ ಜನ ಬಳಸೋದು ಅಕ್ಕಿ, ರಾಗಿ, ಜೋಳ, ಗೋಧಿ, ಮೈದಾ ಅಂತ ಏನು ನಾವು ಬಳಸ್ತಾ ಇದೀವಿ ದಿನನಿತ್ಯ, ಅದು ಕಾರ್ಬೋಹೈಡ್ರೇಟ್ಸ್ ಅಂತೀವಿ. ಈ ರೀತಿ ಕಾರ್ಬೋಹೈಡ್ರೇಟ್ಸ್ ಇರುವಂಥ ಊಟ ತಗೊಳ್ಳೋದು. ಮತ್ತು ಬೆಳಿಗ್ಗೆ ತಿಂಡಿ ತಿಂದೇ ಇರೋದು. ಸೊ ತುಂಬ ಜನ ಸ್ಕಿಪ್ ಮಾಡ್ತಾರೆ. ಅದು ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ ಸ್ಕಿಪ್ ಮಾಡ್ತಾರೋ, ಅಥವಾ ಬಿಸಿ ಇದ್ದಾರೆ ಅಂತ ಸ್ಕಿಪ್ ಮಾಡ್ತಾರೋ, ಅಥವಾ ಕೆಲಸದ ಒತ್ತಡದಿಂದ ಮಾಡ್ತಾರೋ. ಲಾಟ್ ಆಫ್ ರೀಸನ್ಸ್ ಇಂದ ತುಂಬಾ ವಿಧವಾಗಿ ರೀಸನ್ಸ್ ಇರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡೋದಕ್ಕೆ. ನಂಬರ್ ತ್ರೀ ಏನು ಅಂದ್ರೆ, ಪ್ರೋಟೀನ್ ಉಳ್ಳ ಸಮತೋಲನ ತಿಂಡಿ, ಐಡಿಯಲ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಸೊ ನಮ್ಮ ದೇಹಕ್ಕೆ ಪ್ರೋಟೀನ್ ಬೇಸ್ ಇರುವಂತ ಒಂದು ಬ್ಯಾಲೆನ್ಸ್ ನ್ಯೂಟ್ರಿಷನ್ ಫುಡ್ ಕೊಡ್ಬೇಕು. ಅಂದ್ರೆ ಪ್ರೋಟೀನ್ ಜೊತೆಯಲ್ಲಿ ನಮಗೆ ಮಲ್ಟಿ ವಿಟಮಿನ್ಸ್ ಮತ್ತೆ ಎಲ್ಲಾ ತರ ಮಿನರಲ್ಸ್ ಇರುವಂತ ಒಂದು ಬ್ರೇಕ್ಫಾಸ್ಟ್ ನ ನಾವು ಕೊಡ್ಬೇಕು. ಹೇಳಿ ಯಾವ್ದು ಸರಿ ಅಂತ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು ಸರಿನಾ ಕಾರ್ಬೋಹೈಡ್ರೇಟ್ಸ್, ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡೋದು ಸರಿನಾ, ಅಥವಾ ಪ್ರೋಟೀನ್ ಬೇಸ್ ಇರುವಂತ ಒಂದು ಬ್ರೇಕ್ಫಾಸ್ಟ್ ನ, ಅಂದ್ರೆ ವಿತ್ ವಿಟಮಿನ್ಸ್ ಮಿನರಲ್ಸ್ ಇರುವಂತ ಪೌಷ್ಟಿಕ ಆಹಾರ ಇರುವಂತ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋದು ಸರಿನಾ? ಯಾವ್ದು ಸರಿ ಅಂತ ನೀವು ಕಮೆಂಟ್ ಮಾಡಿ. ಸೊ ಅದ್ರ ಜೊತೆಗೆ ನಿಮ್ಗೆ ಯಾರಿಗಾದ್ರೂ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ DM ಮಾಡಿ.